ಏನು ಹೇಳ್ತಿದ್ಯಾ? ಏನು ಹೊಸ ನಾಟಕ ಶುರು ಮಾಡ್ತಿದ್ಯಾ? ನಾಟಕ ಅಲ್ಲ ಮೇಡಮ್, ನಿಜ ಹೇಳ್ತಿದ್ದೀನಿ. ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ಚಿರು ಮುಂದಿನ ಜೀವನಕ್ಕೆ ನೀನು ಅಡ್ಡಿ ಆಗಬಾರ್ದು. ನಾನು ಇರೋದ್ರಿಂದ ಅವ್ರ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಅನ್ನೋದಾದರೆ ನಾನು ಹೋಗ್ತೀನಿ. ಆದರೆ ಮದುವೆ ಆಗೋವರೆಗೂ ಇಲ್ಲೇ ಇದ್ದು ಅವ್ರ ಮದುವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ದಯವಿಟ್ಟು ಇದಕ್ಕೂ ಒಂದು ಅವಕಾಶ ಮಾಡಿಕೊಡಿ. ಸರಿ, ಆದರೆ ಮದುವೆ ದಿನ ಏನಾದರೂ ನಾಟಕ ಮಾಡಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ನಿನ್ನಿಂದ ಚಿರು ಮದುವೆಗೆ ಯಾವುದೇ ತೊಂದರೆ ಆಗಬಾರ್ದು. ಸರಿ ಮೇಡಮ್, ನನ್ನಿಂದ ಚಿರು ಅವ್ರ ಮದುವೆಗೆ ಯಾವ ತೊಂದರೆನೂ ಬರಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಂಗೆ ಈ ಅವಕಾಶ ಕೊಟ್ರಲ್ವಾ, ತುಂಬ ಥ್ಯಾಂಕ್ಸ್ ಮೇಡಮ್. ಸೌಂದರ್ಯ, ಏನು ಒಪ್ಕೊಂಡೆ? ಅವಳೇನಾದ್ರೂ ಮದ್ವೆ ದಿನ ಎಡ್ವರ್ಟ್ ಮಾಡಿದ್ರೆ ಮಾಡಿದ್ರೆ ಬಾಲ ಹೇಗೆ ಕಟ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಆಡಿದ ನಾಟಕದ ಮುಂದೆ ನಾವೇನು ಇಲ್ಲ ಕಣಮ್ಮ. ಅದ್ಯಾವುದೋ ಔಟ್ಲೆಟ್ ವಿಷಯ ಹೇಳಕ್ ಬಂದಾಗ ನೀನು ಅದ್ರ ಬಗ್ಗೆನೇ ಕೇಳ್ತಾ ಚಿರು ಮದ್ವೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಆ ದೀಪಂಗೆ ಸರಿಯಾಗಿ ಗೂಬೆ ಕೂರಿಸ್ದೆ ಕಣಮ್ಮ. ನೀನ್ ಗ್ರೇಟ್ ಅಮ್ಮ ನೀನು. ಚಿರು ದೀಪನ್ ಮದುವೆ ನನಗೆ ಗೊತ್ತಿಲ್ಲದ ಹಾಗೆ ಹೇಗೆ ಗುಟ್ಟಾಗಿ ನಡೀತೋ ಅದೇ ರೀತಿ ಚಿರು ಸಂಜನಾ ಮದುವೆನೂ ನಡೆಯುತ್ತೆ. ಈ ಮದುವೆ ವಿಚಾರ ಚಿರುಗೆ ಮದುವೆ ದಿನ ಮಾತ್ರ ಗೊತ್ತಾಗಬೇಕು, ಅದಕ್ಕೆ ಮುಂಚೆ ಗೊತ್ತಾಗಬಾರ್ದು. ಅಲ್ಲ, ಭಾವ ಅರ್ಚನಂಗೆ ಅನುಮಾನ ಬರಲ್ವಾ? ಅವ್ರಿಗೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀಯಾ? ಅದಕ್ಕೆ ಹೊಟ್ಟೆ ಹಶ್ವಾಗ್ತಿದೆ, ಅಡುಗೆ ಇನ್ನೂ ಮಾಡಿಲ್ವಾ? ಒಂದು 5 ನಿಮಿಷ ಮಾಡಿಕೊಡ್ತೀನಿ. ಯಾಕತ್ಗೆ ನರಸಿಂಹ ಡ್ರೈವರ್ ಕೆಲಸ ಮಾಡ್ತಿದ್ದಾನೆ ಅಂತ ಬೇಜಾರಾಗ್ತಿದ್ಯಾ? ಅಂಬುಜಾ, ಯಾವುದೇ ತಾಯಿಗಾದರೂ ತನ್ನ ಮಗ ದೊಡ್ಡ ಆಫೀಸರ್ ಆಗಬೇಕು, ಅವನ ಸುತ್ತಮುತ್ತ ಅವನ ಕೈ ಕೆಳಗಡೆ ಕೆಲಸ ಮಾಡೋರು ಇರಬೇಕು ಅಂತ ಆಸೆ ಇರುತ್ತೆ ಕಣೆ. ನನಗೂ ಹಾಗೆ ಇತ್ತು, ನರಸಿಂಹ ದೊಡ್ಡ ಆಫೀಸರ್ ಆಗಬೇಕು ಅಂತ. ಆದರೆ ಅವನು ಡ್ರೈವರ್ ಕೆಲಸ ಮಾಡ್ತಾನೆ ಅನ್ನೋ ಕಲ್ಪನೆ ಕೂಡ ನನಗಿರಲಿಲ್ಲ. ಎಲ್ಲಿ ನನ್ನ ಮನಸ್ಸಿಗೆ ಬೇಜಾರಾಗುತ್ತೋ ಅಂತ ಅಪ್ಪ ಮಗ ಇಬ್ಬರು ಸೇರಿ ನನ್ನಿಂದ ಆ ವಿಷಯನ ಮುಚ್ಚಿಟ್ಟಿದ್ದಾರೆ. ಅದು ಅಲ್ಲದೆ ಅವನಿಗೆ ಈ ಕೆಲಸ ಮಾಡೋಕ್ಕೆ ಇಷ್ಟ ಇದೆಯೋ ಇಲ್ವೋ, ಇಲ್ಲ ನಮ್ಮ ಬಲವಂತಕ್ಕೋಸ್ಕರ ಏನಾದರೂ ಕೆಲಸ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಅವನಿಗೆ ಈ ಊರಲ್ಲೇ ಕೆಲಸ ಸಿಕ್ಕಿರೋದು ದೊಡ್ಡದು, ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಸಾಕಲ್ವಾ? ಅವನು ಮಾಡೋ ಕೆಲಸ ಅವನಿಗೆ ತೃಪ್ತಿ ಕೊಟ್ಟರೆ ಸಾಕು ಕಣೆ. ಯಾವ ಕೆಲಸ ಆದರೆ ಅಲ್ವಾ? ವತ್ಸಲ, ಎಲ್ಲಿ ನಿನ್ನ ಸುಪುತ್ರ ಇನ್ನೂ ಬಂದಿಲ್ವಾ? ಅವನ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರಬೇಕಲ್ಲ. ನನಗ? ಯಾಕೆಂದರೆ ಅವನಿಗೆ ದೊಡ್ಡ ಆಫೀಸಲ್ಲಿ ಕೆಲಸ ಕೊಡಿಸಿರೋದು ನೀವೇ ಅಲ್ವಾ? ಹೌದಣ್ಣ, ಅಂಥದ್ದೇನ್ ಕೆಲಸ ಮಾಡ್ತಿದ್ದಾನ ಅವನು? ಅದೆಲ್ಲ ಈಗ ಯಾಕೆ? ಅವನು ದುಡಿತಾ ಇದ್ದಾನಲ್ವಾ, ಒಂದು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಸಂತೋಷ ಪಡಿ. ಇನ್ನೂ ಬಂದಿಲ್ವಾ? ಇಲ್ಲ. ಒಳ್ಳೇದಾಯ್ತು. ವಿಷಯ ಗೊತ್ತಾಯ್ತಾ? ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ನಮ್ಮ SI ಸಾಹೇಬ್ರ ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತೆ. ಓ ಹೌದಾ? ಹುಡುಗ ಬೆಂಗಳೂರಿನವನು, ತುಂಬಾ ಶ್ರೀಮಂತರಂತೆ. ಶ್ರೀಮಂತರಂತ? ನಮ್ಮನ್ನು ಮದುವೆ ಕರೀತಾರ ಅಣ್ಣ? ಓ, 3 ದಿನ ಮುಂಚೆನೆ ಹೋಗಿ ಅಲ್ಲಿ ಊಟಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡ್ಬಿಡೆ. ನೀನ್ಯಾಕೆ ಮುಖ ಗಂಟಾಕೊಂಡಿರೋದು? ಏನಿಲ್ಲ, ಎಲ್ಲ ಸರಿ ಇದ್ದಿದ್ರೆ ನಮ್ಮ ನರಸಿಂಹನ್ಗೆ ಆ ಹುಡುಗಿನ ತಂದ್ಕೋಬೋದಿತ್ತಲ್ಲ ಅಂತ. ಬೆಂಕಿ ಬಿತ್ತು ಆ ಸಂಬಂಧಕ್ಕೆ. ಅರಸನ್ಗೂ ಆಳ್ಗೂ ಒಂದೇ ಮಾಡ್ಬಿಡ್ತೀಯಾ? ಅವರಲ್ಲಿ ನಿನ್ನ ಮಗ ಎಲ್ಲಿ? ಹಾಗಲ್ಲ ರೀ, ನರಸಿಂಹ ಪಾಪ ಅವಳನ್ನ ತುಂಬ ಹಚ್ಕೊಂಡಿದ್ದ. ಏನು? ನರಸಿಂಹ ಅವಳನ್ನ ಇಷ್ಟಪಡ್ತಿದ್ದ? ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ದಿದ್ರೆ ದೌಡೆ ಹೊಡೆದಾಕ್ಬಿಡ್ತಾ ಇದ್ದೆ.
ನೋಡೋ, ಸಾಹೇಬ್ರಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಒದ್ದು ಒಳಗೆ ಹಾಕ್ತಾರೆ. ಹೇಳ್ಬಿಡು ಅವನಿಗೆ. ಆಯ್ತು. ಆಮೇಲೆ ಈಗ ಸಾಹೇಬ್ರ ಮಗಳಿಗೆ ಮದುವೆ ಗೊತ್ತಾಗಿರೋದು ನರಸಿಂಹಂಗೆ ಗೊತ್ತಾಗೋದು ಬೇಡ. ಮತ್ತೆ ಏನಾದರೂ ಎಡವಟ್ ಮಾಡ್ಬಿಡ್ತಾನೆ. ಆಯ್ತು ಬಿಡಿ. ತುಂಬ ಜನಕ್ಕೆ ಮದುವೆಗೆ ಹೇಳಲ್ವಂತೆ. ಮದುವೆ ಮುಗಿದ ಮೇಲೆ ದೊಡ್ಡದಾಗಿ ಆರ್ತಕ್ಷತೆ ಮಾಡ್ತಾರಂತೆ. ಇಟ್ಕೊಳ್ಳಿ ಬಿಡಿ, ಅವ್ರ ಮಗಳು ಅವ್ರಿಷ್ಟ. ನನ್ನ ಮಗ ಅವಳ ತಂಟೆಗೆ ಹೋಗಲ್ಲ ಅಂತ ಅವತ್ತೇ ಹೇಳಿದಾನಲ್ಲ. ಅಂಬುಜ ಬಾ, ಅಡುಗೆ ಮಾಡಬೇಕು. ಏನು ಮಾಡ್ತಿದ್ದೀರಾ? ಬಟ್ಟೆ ಇಟ್ಕೋತಿದ್ದೀನಿ. ಏಕೆ? ನಾಡಿದ್ದು ನಾನು ಊರಿಗೆ ಹೋಗ್ತಿದ್ದೀನಿ. ಓ, ಏನು ವಿಶೇಷ? ನಮ್ಮೂರು ನಮ್ಮನೆ ಅಂದಮೇಲೆ ಯಾವತ್ತಿದ್ರೂ ಅಲ್ಲಿಗೆ ಹೋಗ್ಬೇಕಲ್ವಾ? ಏನು ಹೇಳ್ತಿದ್ದೀರಾ? ಅರ್ಥ ಆಗ್ತಿಲ್ಲ. ಸರಿ ಬಿಡಿ, ನಾನು ಬರ್ತೀನಿ. ನೀವ್ಯಾಕೆ ಬರ್ತೀರಾ? ಏನು ರೀ ಕೇಳ್ತಿದ್ದೀರಾ? ಮದುವೆ ಆದಾಗಿಂದ ಇವತ್ತಿನವರೆಗೂ ನೀವು ಯಾವತ್ತಾದ್ರೂ ಒಬ್ಬರೇ ಊರಿಗೆ ಹೋಗಿದ್ದೀರಾ? ಇಲ್ಲ ತಾನೆ? ಯಾವಾಗಲೂ ನಾನು ನಿಮ್ಮ ಜೊತೆ ಬರ್ತಿದ್ದೆ. ನಿಮ್ಮನ್ನು ನಾನೇ ತಾನೇ ಕರ್ಕೊಂಡು ಹೋಗ್ತಿದ್ದು. ಬೇಡ, ನೀವು ಯಾವಾಗಲೂ ನನ್ನ ಜೊತೆ ಬರೋಕ್ಕಾಗಲ್ಲ. ನಾನು ಒಬ್ಬಳೇ ಓಡಾಡೋದನ್ನು ಕಲ್ತ್ಕೋಬೇಕು. ನಾನು ಬಸ್ಸಲ್ಲಿ ಹೋಗ್ತೀನಿ. ಯಾಕೆ ಈ ಥರ ಮಾತಾಡ್ತಿದ್ರೆ? ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ಹಾಗೇನಿಲ್ಲ. ನಿಮ್ಗೆ ಯಾಕೆ ತೊಂದರೆ? ನಿಮ್ಮ ಜೊತೆ ಬರೋದ್ರಿಂದ ನನಗೇನು ತೊಂದರೆ ಆಗುತ್ತೆ? ನನಗೆ ತೊಂದರೆ ಆಗುತ್ತೆ. ನಿಮಗೆ ಏನು? ಏನಿಲ್ಲ. ಅಂದರೆ ಒಟ್ನಲ್ಲಿ ನಾನು ನಿಮ್ಮ ಜೊತೆ ಬರೋದು ಬೇಡ ಅಂತ ಹೇಳ್ತಾ ಇದ್ದೀರಾ? ಆಯ್ತು. ಊರಿಂದ ಯಾವಾಗ ಬರ್ತೀರಾ? ಹೋದರೆ ಇನ್ಯಾವತ್ತೂ ವಾಪಸ್ ಬರಲ್ಲ ಅನ್ನೋ ಸತ್ಯನ ಹೇಗೆ ಹೇಳಲಿ? ಗೊತ್ತಿಲ್ಲ. ಗೊತ್ತಿಲ್ಲ? ವಿಚಿತ್ರವಾಗಿ ಮಾತಾಡ್ತಿದ್ದೀರಾ. ನೆನ್ನೆ ನಿಮ್ಮಿಂದ ದೂರ ಹೋಗ್ತೀನಿ ಅಂದಿದ್ದನ್ನ ಬಹುಶಃ ಮರ್ತಿರ್ಬೇಕು ಅನ್ಸುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಚಿರು ಅವರೇ. ನನ್ನನ್ನು ನಾಳೆ ಶಾಪಿಂಗ್ ಕರ್ಕೊಂಡು ಹೋಗ್ತೀರಾ? ಶಾಪಿಂಗಾ? ಹ್ಞೂ, ನಿಮ್ಮ ಜೊತೆ ಹೋಗಬೇಕು ಅನಿಸ್ತಿದೆ. ನನ್ನನ್ನು ತಪ್ಪು ತಿಳ್ಕೊಬೇಡಿ ಚಿರು ಅವರೇ. ಆಯಿತು, ಹೋಗೋಣ. ಆದರೆ ಹಸ್ಬೆಂಡು ಅಂತಿದ್ದವರು ಚಿರುವರೆ ಅಂತ ಶುರು ಮಾಡಿದ್ದೀರಾ? ಯಾಕೆ? ಇನ್ಮೇಲಿಂದ ನೀವು ನನ್ನ ಗಂಡ ಅಲ್ಲ ಅಲ್ವಾ? ಥ್ಯಾಂಕ್ಸ್ ಚಿರು ಅವರೇ. ಏಕೆ? ನೆನೆ ನಾನು ಕೇಳಿದ ತಕ್ಷಣ ನನ್ನನ್ನು ಪಾರ್ಟಿಗೆ ಕರ್ಕೊಂಡು ಹೋದ್ರಿ. ನಾಳೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ ಆಗಿದ್ದಾಗ ನೀವು ಹೇಗೆ ನನ್ನ ಜೊತೆ ನಡ್ಕೋತಿದ್ರೋ ಈಗಲೂ ಹಾಗೆ ನಡ್ಕೋತಿದ್ದೀರಾ ಅಲ್ವಾ? ಅದಕ್ಕೆ ಥ್ಯಾಂಕ್ಸ್. ಏನು ನೀವು ಡಿವೋರ್ಸ್ ಕೊಡ್ತಿದ್ದೀರಾ ಅಂತ ಈ ಥರ ಎಲ್ಲ ಮಾಡ್ತಾಯಿಲ್ಲ. ನೀವು ಕೇಳ್ಕೊಳ್ತಿದ್ದೀರಾ ಅಂತ ಮಾಡ್ತಿದ್ದೀನಿ ಅಷ್ಟೆ. ಗೊತ್ತು ಚಿರು ಅವ್ರೆ. ಒಟ್ಟಿನಲ್ಲಿ ನಾನು ನಿಮ್ಗೆ ಡಿವೋರ್ಸ್ ಕೊಡ್ತಿರೋದು ನಿಮ್ಗೆ ಖುಷಿ ತಾನೆ? ಹಲೋ. ಹಾಂ ಹಾಂ, ಅದೇ ಔಟ್ಲೆಟ್ ಬಗ್ಗೆ ಮಾತಾಡಬೇಕಾಗಿತ್ತು. ಅಮ್ಮ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನರಸಿಂಹ, ಒಂದು ನಿಮಿಷ ನನ್ನ ಜೊತೆ ಬಾ. ಏನಾಯ್ತಮ್ಮ? ಎಲ್ಲಿಗೆ ಅವನನ್ನ ದರ ದರ ಅಂತ ಹೇಳ್ಕೊಂಡು ಹೋಗ್ತಿದ್ದೀರಾ? ಏನಾಯ್ತು? ಅಂತ ತಪ್ಪು ಏನ್ ಮಾಡ್ದ ಅವನು? ಅವನು ಯಾವ ತಪ್ಪು ಮಾಡಿಲ್ಲಮ್ಮ. ಇನ್ನು ಮುಂದೇನು ಮಾಡಬಾರ್ದು ಅನ್ನೋ ಕಾರಣಕ್ಕೆ ದೇವ್ರ ಮುಂದೆ ನಿಲ್ಲಿಸ್ತಿದ್ದೀನಿ. ಆ ದೇವರಣೆಗೂ ನೀವೇನು ಹೇಳ್ತಿದ್ರು ನನಗೊಂದು ಅರ್ಥ ಆಗ್ತಿಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನರಸಿಂಹ, ನನಗೊಂದು ಮಾತು ಕೊಡ್ತೀಯ ಮಗನೇ? ಯಾವ ವಿಷಯಕ್ಕಮ್ಮ? ನೀನು ನನ್ನ ಮಾತು ಕೇಳ್ತೀಯೋ ಇಲ್ವೋ? ನೀನು ವಿಷಯ ತಗೊಂಡು ಸಾಯಿ ಅಂದ್ರೂ ಸಾಯ್ತೀನಮ್ಮ. ಅಯ್ಯೋ ಬಿಡ್ತವನ ಕಂದ, ಹಾಗೆಲ್ಲ ಮಾತಾಡ್ಬೇಡ. ಯಾವ ತಾಯಿನು ತನ್ನ ಮಕ್ಕಳು ಸಾಯಲಿ ಅಂತ ಬಯಸಲ್ಲ. ಇನ್ನು ತಾಯಿಯಾದವಳು ಮಕ್ಕಳಿಗೋಸ್ಕರ ತನ್ನ ಜೀವನನೇ ತ್ಯಾಗ ಮಾಡ್ತಾಳೆ. ಗೊತ್ತಮ್ಮ, ನೀ ಏನು ಹೇಳಿದೆ ಇದಕ್ಕಿದಾಗೆ ನನ್ನ ಮಾತು ಕೇಳ್ತೀಯ ಅಂದೆಯಲ್ಲ, ಅದಕ್ಕೆ ಹಾಗಂದೆ. ನೋಡಪ್ಪ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಆ ಹುಡುಗಿ ತಂದೆಗೆ ಹೋಗಬಾರ್ದು. ಹುಡುಗಿನ? ಯಾವ ಹುಡುಗಿನಮ್ಮ? ಯಾವ ಹುಡುಗಿನ? ಅದೇನಪ್ಪ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಿದೀಯಲ್ಲ, ಆ SI ಮಗಳು ಸಂಜನಾ, ಅವಳ ಬಗ್ಗೆ. ನಾನು ಅವಳ ತಂಟೆಗೆ ಯಾಕೆ ಹೋಗ್ಲಿ? ನನ್ನ ಪಾಡಿಗೆ ನಾನಿದ್ದೀನಿ.
ಅಮ್ಮ ಅವತ್ತು ಇಲ್ಲೇ ನಿಂತು ಆಣೆ ಮಾಡಿ ಹೇಳ್ದಿರ್ತಾನೆ ನಿನ್ಗೆ ಇನ್ನೂ ಸಮಾಧಾನ ಆಗಲಿಲ್ವಾ? ಇವಾಗ ಭಾಷೆ ಕೊಡೋಕೇನು ಕೊಡು. ಇದೆಲ್ಲ ಯಾಕೆ ಮಾಡಿಸ್ತದೆ ಅಂತ ಈಗ ಅರ್ಥ ಆಯ್ತು ಬಿಡು. ಏನು? ಆ ಸಂಜಯನಿಗೆ ಮದುವೆ ಗೊತ್ತಾಗಿದೆ ಅಂತ ತಾನೆ? ಆ ಹುಡುಗಿಗೆ ಮದುವೆ ಗೊತ್ತಾಗಿರೋದು ನಿನಗೂ ಗೊತ್ತಾ? ಗೊತ್ತಿದೆ. ಆ SI ಈ ಊರು ತುಂಬ ಫೇಮಸ್ಸು. ಒಳ್ಳೆ ರೀತಿಲಲ್ಲ, ಕೆಟ್ಟ ರೀತಿಲಿ. ಅವಳ ಮಗಳ ಮದುವೆ ವಿಷಯ ಇಡೀ ಊರೆಲ್ಲ ಮಾತಾಡ್ತಿದೆ ಅಮ್ಮ. ಈ ವಿಷಯನ ಬೇರೆ ಎಲ್ಲೂ ಮಾತಾಡಬೇಡ ಅಂತ ನಿನ್ನ ಸುಪುತ್ರನಿಗೆ ಹೇಳುವತ್ತಲ್ಲ. ಅಮ್ಮ, ನನ್ನ ಮನಸ್ಸಿಂದ ಆ ಹುಡುಗಿನ ಯಾವತ್ತೂ ಕಿತ್ತು ಹಾಕಾಯ್ತು. ಈಗ ಏನಿದ್ರು ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ದೀನಿ. ನಾನು ಏನೇ ಆದರೂ ಅವಳು ತಂಟೆಗೆ ಹೋಗಲ್ಲ. ಹಾಗಂತ ಬರೀ ಮಾತಿನಲ್ಲಿ ಹೇಳಿದ್ರೆ ಆಗಲ್ಲ, ಭಾಷೆ ಕೊಡಕ್ಕೆ ಹೇಳುವತ್ತಲ್ಲ. ಹೌದು, ನಿಮ್ಮಪ್ಪ ಹೇಳಿದ್ ಕೇಳಿಸ್ತಾ? ಭಾಷೆ ಕೊಡು. ಇದೇ ಕಣಪ್ಪ, ನಾವೆಲ್ಲರೂ ನಿನ್ನಿಂದ ಬಯಸೋದು. ಈಗ ನನ್ನ ಮನ್ಸಿಗೆ ಸಮಾಧಾನ ಆಯಿತು. ಬಾ, ಆಫೀಸ್ಗೆ ಹೊತ್ತಾಗುತ್ತೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ದೀನಿ, ತಿನ್ಕೊಂಡು ಹೋಗುವಂತೆ ಬಾ. ಅಣ್ಣ, ಏನಣ್ಣ ಇದು? ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ, ಬಾ. ದೇವ್ರೆ, ನೀನೇ ನಮ್ಮಣ್ಣನ ಸಂಸಾರನ ಕಾಪಾಡಬೇಕು. ಚಿಕ್ಕಮ್ಮವ, ಈ ಲಿಸ್ಟ್ ಇರೋದನ್ನೆಲ್ಲ ತಗೊಂಡು ಬನ್ನಿ. ಸರಿಮ್ಮ. ಏನು ವಿಶೇಷ? ಚಿರೋರೆ, ನಾ ರೆಡಿ ಇದ್ದೀನಿ, ಬನ್ನಿ. ಒಂದು ಮುಖ್ಯವಾದ ಪೂಜೆ ಇದೆ, ಆ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳ ಲಿಸ್ಟ್ ಇದು, ತಗೊಂಡ್ ಬನ್ನಿ. ಸರಿಯಮ್ಮ. ಕೊಡಿ ಚಿಕ್ಕ ಮಾವ, ನಾನು ಚಿರೋರೆ ತಗೊಂಡ್ ಬರ್ತೀನಿ. ಅಯ್ಯೋ, ನಿಂಗೆ ಯಾಕೆ? ನಾನು ತಗೊಂಡ್ಬರ್ತೀನಿ ಬಿಡು. ನಿನಗೆ ಯಾಕೆ ಕಷ್ಟ? ಅವ್ರು ತರ್ತಾರ ಬಿಡು. ಕಷ್ಟ ಏನು ಮೇಡಮ್, ಎಲ್ಲ ಮುಂದೆ ನಿಂತು ನಾನೇ ಮಾಡಿಸ್ತೀನಿ ಅಂತ ಹೇಳಾದ್ಮೇಲೆ ಇದನ್ನು ನಾನೇ ಮಾಡ್ಬೇಕಲ್ವಾ? ಕೊಡಿ ಚಿಕ್ಕ ಮಾವ. ಏನು, ನೀನೇ ಮುಂದೆ ನಿಂತು ಪೂಜೆ ಮಾಡಿಸ್ತಿದ್ಯಾ? ಹ್ಞೂ ಚಿಕ್ಕ ಮಾವ, ನಾಳೆ ನಡೀತಿರೋ ಪೂಜೆಯಲ್ಲಿ ನನ್ನೇ ಮುಂದಾಳತ್ವ. ಹೌದಾ? ಒಳ್ಳೇದು ಒಳ್ಳೇದು. ಈಗೆಲ್ಲ ಹೊರಟ್ರಿ? ಚಿರು ಅವ್ರು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ. ಓ, ನಿನ್ನೆ ಪಾರ್ಟಿ, ಇವತ್ತು ಶಾಪಿಂಗು. ಏನ್ ಮೋಡಿ ಮಾಡಿದ್ಯಾ ಚಿರುಗೆ? ನಾನೇನು ಮಾಡಿಲ್ಲ ಚಿಕ್ಕ ಮಾವ, ಅವ್ರು ಯಾಕೋ ಇತ್ತೀಚೆಗೆ ನನ್ನನ್ನು ತುಂಬಾ ಹಚ್ಕೊಂಡಿದ್ದಾರೆ. ಅಂತೂ ಇಷ್ಟು ದಿನ ಆದ್ಮೇಲಾದ್ರೂ ಅವ್ನಿಗೆ ಇಷ್ಟು ಒಳ್ಳೆ ಬುದ್ಧಿ ಬಂತಲ್ಲ, ನನಗಂತೂ ತುಂಬಾ ಸಂತೋಷ ನಮ್ಮ. ಚಿರೋರೆ, ಬನ್ನಿ ಬೇಗ, ಪೂಜೆ ಸಾಮಾನು ತಗೋಬೇಕು. ರೀ, ಏನ್ರಿ ಅದು ಚಿರೋರೆ ಅಂತಿರೋದು? ಮತ್ತೇನ್ ಕರಿಬೇಕು? ಅಲ್ಲಮ್ಮ, ನೀನು ಇಷ್ಟು ದಿವಸ ಅವನ್ನ ಹಸ್ಬೆಂಡು ಅಂತಿದ್ಯಲ್ಲ, ಇವಾಗ ಚಿರು ಅಂತ ಹೇಳ್ತಿದ್ಯಾ, ಅದಕ್ಕೆ ಏನು ಅಂತ ಕೇಳ್ತಾನೆ. ಅದೇನ ಚಿರು? ಅದಾ ಚಿಕ್ಕ ಮಾವ, ಯಾವಾಗ್ಲೂ ಒಂದೇ ತರ ಇರಕ್ಕಾಗಲ್ಲ ಅಲ್ವಾ, ಆಗಾಗ ಬಲ್ಲ. ಕವನನ್ ಕರ್ಕೊಂಡ್ ಬರ್ತೀನಿ ಕಣೋ. ಅವ್ಳು ಮೊನ್ನೆಯಿಂದ ರೂಮ್ ಬಿಟ್ಟು ಹೊರಗೆ ಹೋಗಿಲ್ಲ. ಸರಿ, ಬನ್ನಿ ಹೊರಡೋಣ. ನೀವಿಬ್ರು ಹೋದ್ರೆ ನಾನು ಬರ್ತೀನಿ. ಅಯ್ಯೋ, ನೀನ್ ನಮ್ಮ ಜೊತೆ ಬಂದ್ರೆ ಸೌಂದರ್ಯ ಜೊತೆ ಆಗಿರ್ತಾರೆ ಅಲ್ಲ ಸೌಂದರ್ಯ? ಹೌದು ಚಿಕ್ಕತ್ತ, ನೀವೇನು ಹೋಗೋದು ಬೇಡ, ನೀವಿಲ್ಲೇ ಇರಿ. ಸರಿನಮ್ಮ. ಸರಿ, ಹೊರಡೋಣ. ಚಿರು, ಏನೇನು ಬೇಕು ಅಂತ ಲಿಸ್ಟ್ನ ದೀಪನ್ ಹತ್ರ ಕೊಟ್ಟಿದ್ದೀನಿ, ಮರಿದೆ ಎಲ್ಲದನ್ನು ತಗೊಂಡ್ ಬಾ. ಸರಿ, ಮರಿದೆ ಎಲ್ಲ ತರ್ತೀನಿ. ಬನ್ನಿ. ಸರ್, ಇಡಿ. ಬಂದ್ರ? ಸರ್ ನೋಡಿ, ನೀವು ಏನೇನು ಹೇಳಿದ್ರು ಎಲ್ಲಾನು ಚಾಚು ತಪ್ಪದೆ ತಂದ್ಬಿಟ್ಟಿದ್ದೀವಿ. ಇನ್ನೇನಾದ್ರು ಬೇಕಾಗಿದ್ರೆ ಹೇಳಿ ಸರ್. ಒಂದು ನಿಮಿಷ ಇರಿ. ಸರೋಜಾ, ಎಲ್ಲ ನೋಡ್ಕೊ. ಇನ್ನೂ ಏನಾದರೂ ಬೇಕಿದ್ರೆ ಈಗಲೇ ಹೇಳ್ಬಿಡು, ಇಲ್ಲಾಂದ್ರೆ ಇವ್ರನ್ನ ಸ್ಟೇಷನ್ ಕಳಿಸ್ತೀನಿ. ಏನು ಇಲ್ಲ. ಸಂಕೋಚ ಪಟ್ಕೋಬೇಡಿ ಅಮ್ಮ, ಏನೇ ಇದ್ರು ಹೇಳಿ. ನಮ್ಮನೆ ಮಗಳು ಮದುವೆ ಆಗ್ತಿದ್ದಾಳೆ ಅನ್ನೋ ಖುಷಿಲಿ ನಾವೆಲ್ಲ ಇದ್ದೀವಿ. ಏನಿಲ್ಲ ಜರಮ್ಮ, ಸದ್ಯಕ್ಕೆ ಇಷ್ಟ ಸಾಕು. ಏನಾದರೂ ಇದ್ರೆ ಫೋನ್ ಮಾಡ್ತೀನಿ. ಈಗ ಎಲ್ಲರೂ ಸ್ಟೇಷನ್ಗೆ ಹೋಗಿ. ಸರಿ ಸರ್. ಸರ್, ಸಣ್ಣ ರಿಕ್ವೆಸ್ಟು. ಓ, ಇದನ್ನೆಲ್ಲ ತಂದಿದ್ದಕ್ಕೆ ದುಡ್ಡು ಕೊಡ್ಬೇಕಿತ್ತಾ? ಇಲ್ಲ ಸರ್,
ಅದೇನಿಲ್ಲ ಸರ್. ಮತ್ತೆ ನಾಳೆ ಮದುವೆ ಆಗ್ತಿದ್ದಾಳಲ್ಲ ನಿಮ್ಮ ಮಗಳು ಸಂಜನಾ, ಅವ್ರನ್ನ ಕರೆಸ್ಬಿಟ್ರೆ ಒಂದೇ ಒಂದು ಸಣ್ಣ ಮಾತು ಆಡ್ಬಿಟ್ಟು ಹೋಗ್ಬಿಡ್ತೀನಿ ಸರ್. ಏನಪ್ಪ, ಹೇಗಿದ್ರು ನಾಳೆ ದೇವಸ್ಥಾನದಲ್ಲೇ ನೋಡ್ತೀಯಲ್ಲ. ಸರ್ ಅದು ನಾಳೆ ಡ್ಯೂಟಿ ಮೇಲೆ ಇರ್ತೀವಿ, ಪುರ್ಸೊತ್ತು ಸಿಗುತ್ತೋ ಇಲ್ವೋ, ಈಗಲೇ ಕರೆದುಬಿಟ್ರೆ ಒಂದು ಅಭಿನಂದನೆ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಸರ್. ಅಷ್ಟೇ ತಾನೇ, ಇರು ಕರೆಸ್ತೀನಿ, ಕರ್ಕೊಂಬ. ನೋಡಪ್ಪ ಬದಲು. ನಮಸ್ತೆ ಮಾ. ಇಷ್ಟು ದಿನ ನನ್ನ ಮಗ ನರಸಿಂಹನಿಂದ ನಿಮ್ಗಾಗಿರೋ ತೊಂದರೆಗೆ ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವನನ್ನು ಕ್ಷಮಿಸ್ಬಿಡಮ್ಮ. ಕ್ಷಮೆ ಕೇಳಬೇಕಾಗಿರೋದು ನೀನಲ್ಲ, ನಿನ್ನ ಮಗ. ಯಾಕಂದ್ರೆ ಅವನು ತಾನೇ ತಪ್ಪು ಮಾಡಿರೋದು. ಹೌದು ಸರ್, ನೀವು ಹೇಳ್ತಿರೋದು ನಿಜ. ನಿಮ್ಮ ಮಗಳ ವಿಷಯದಲ್ಲಿ ನನ್ನ ಮಗ ತುಂಬ ತಪ್ಪು ಮಾಡ್ಬಿಟ್ಟಿದ್ದಾನೆ. ಸರಿ ಸರ್, ಅವನ್ನ ಈಗಲೇ ಇಲ್ಲಿಗೆ ಕರೆಸಿ ನಿಮ್ಮೆಲ್ಲರ ಮುಂದೆ ಕ್ಷಮೆ ಕೇಳಿಸ್ತೀನಿ. ಇರಿ ಸರ್. ಅಯ್ಯೋ, ಅಂಥ ತಪ್ಪೆಲ್ಲ ಮಾಡಬೇಡಪ್ಪ. ನಿನ್ನ ಮಗ ಎಂಥ ವಿಷ ಜಂತು ಅಂತ ನಮ್ಮೆಲ್ರಿಗೂ ಗೊತ್ತು. ಅವನೇನಾದರೂ ಇಲ್ಲಿಗೆ ಬಂದು ನನ್ನ ಮಗಳು ಮದುವೆ ಆಗ್ತಿರೋದು ಗೊತ್ತಾದರೆ ಕ್ಷಮೆ ಕೇಳೋದಲ್ಲ, ಬಾಯಿ ಬಡ್ಕೊತಾನೆ. ನೆನ್ನೆನೆ ಹೇಳಿದೆ ಅಲ್ವಾ ಈ ವಿಷಯ ಅವನಿಗೆ ಗೊತ್ತಾಗಬಾರ್ದು ಅಂತ. ಆಯ್ತು ಬಿಡಿ ಸರ್, ಕರ್ಸಲ್ಲ, ಅವನಿಗೇನು ಹೇಳಲ್ಲ. ಒಟ್ಟಿನಲ್ಲಿ ನಿಮ್ಮ ಮಗಳ ಮದುವೆ ಆಗ್ತಿರೋದು ನಮಗೆಲ್ಲ ತುಂಬ ಸಂತೋಷ ಸರ್. ತಗೋ ಮಗ, ಇದು ನನ್ನ ಕಡೆಯಿಂದ ನಿನಗೆ ಚಿಕ್ಕ ಉಡುಗೊರೆ. ಅರೆ, ಇದನ್ನ ನಾಳೆ ಎಲ್ಲರ ಮುಂದೆ ಕೊಡ್ಬೋದಾಗಿತ್ತಲ್ಲ ಜರಮ್ಮ. ಓ, ಡ್ಯೂಟಿಲಿ ಇರ್ತೀನಿ ಅಂತ ಈಗಲೇ ಕೊಡ್ತಿದ್ಯಾ? ಹೌದು ಸರ್. ತಗೋ ಮಗಳೇ, ಇದು ನಿನ್ನ ಮದುವೆಯ ಮೊದಲನೇ ಗಿಫ್ಟು. ಅದು ಜೈರಾಮ ಕೊಡ್ತಾ ಇರೋದು. ಬಡವ ನಾನು, ನನ್ನ ಕೈಲಾದ್ದು ಕೊಟ್ಟಿದ್ದೀನಿ, ಏನು ಅನ್ಕೋಬೇಡಮ್ಮ. ಏನು ನನಗೆ ಮಗಳ ಥರಾನೇ. ಒಳ್ಳೇದಾಗಲಿ. ನಾವಿನ್ನು ಬರ್ತೀವಿ ಸರ್. ಅಮ್ಮ, ನಾವಿನ್ನು ಬರ್ತೀವಿ. ಹೋಗ್ಬೋದೆ. ಮಗಳಂತೆ ಮಗಳು. ಅವನ ಮಗಳು ಮದುವೆ ಆಗಿರೋನ್ನೇ ನೀನು ನಾಳೆ ಮದುವೆ ಆಗ್ತಿರೋದು ಗೊತ್ತಾದಾಗ ಎದೆ ಹೊಡ್ಕೊಂಡು ಸತ್ತೋಗ್ತಾನಷ್ಟೇ. ದೀಪ, ಅಲ್ಲಿ ನೋಡು, ಚಿರುಗೆ ಬಟ್ಟೆ ಬೇಕು ಅಂತಿದ್ದಿಲ್ಲ, ಅಲ್ಲಿದೆ ನೋಡು. ಬನ್ನಿ ಚಿರು. ಓಎಂಜಿ ಬಾಯ್ಲಿ. ನಡೆ, ಇವ್ರಿಗೋಸ್ಕರ ಬಟ್ಟೆ ತೋರಿಸಿ. ಅದು ತೋರಿಸಿ. ಚಿರವರೆ ನೋಡಿ, ಚೆನ್ನಾಗಿದೆ ಅಲ್ವಾ? ಅದು ಹಾಂ, ಅದು ನಾನು ಒಬ್ಬಂಗೆ ಬಟ್ಟೆ ನೋಡ್ತಾ ಇದ್ದೀರಾ? ಪೂಜೆ ಆದ್ಮೇಲೆ ಎಲ್ರಿಗೂ ಬಟ್ಟೆ ನೋಡ್ಬೇಕು ತಾನೆ? ಅದನ್ನ ಆಮೇಲೆ ನೋಡೋಣ ಚಿರು ಅವರೇ. ಮೊದಲು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಆಯ್ಕೆ ಮಾಡೋಣ, ಆವಾಗಲೇ ನನ್ನ ಸಮಾಧಾನ. ಯಾವ್ದು ಇಷ್ಟ ಆಯ್ತು? ನಾನು ನೋಡ್ತಾನೆ ಇದ್ದೀನಿ. ಅದೇ ನಿನ್ನೆಯಿಂದ ಚಿರು ಅವರೇ ಅಂತಿರೋದು. ಇನ್ಮೇಲಿಂದ ನಿಮ್ಮನ್ನ ಅಜ್ಬೆಣ್ಣು ಅಂತ ಕರೆಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಹಾಗೆ ಕರಿತಿದ್ವಿ. ಈಗ ಹೇಳಿ, ಇದ್ರೆ ಯಾವ್ದಾದ್ರೂ ಇಷ್ಟ ಆಯ್ತಾ? ಸರ್, ಯಾರಮ್ಮ? ನೀವೇ ಭಾಸ್ಕರ್ ಸರ್, ಬನ್ನಿ ಇಲ್ಲಿ. ಅಲ್ಲಮ್ಮ, ಇಷ್ಟು ದಿನ ಪ್ರೀತಿಯಿಂದ ಚಿಕ್ಕ ಮಾವ ಅಂತ ಬಾಯಿ ತುಂಬಾ ಕರಿತಿದ್ದಲ್ಲಮ್ಮ, ಈಗ ಯಾಕೆ ಸರ್ ಅಂತ ಇದೆಯಾ? ಸರ್, ನಿಮ್ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ, ಆದರೆ ಇನ್ಮುಂದೆ ನಿಮ್ಮನ್ನ ಆ ಥರ ಕರೆಯೋಕ್ಕಾಗಲ್ಲ. ಅದೇ ಯಾಕೆ? ಚಿರು, ಏನಪ್ಪ ಇದು? ಏನು ಗೊತ್ತಾಗ್ತಿಲ್ವೇ? ಗಂಡ ಹೆಂಡತಿ ಹೀಗೆ ಸೈಲೆಂಟ್ ಆಗ್ಬಿಟ್ರೆ ಏನ್ ಮಾಡೋದು ನಾವು?
ಬಿಡಿ ಸರ್ ನೋಡಿ ಈ ಚಿರು ಅವ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನ್ಸುತ್ತೆ. ಹೌದಮ್ಮ, ಪರ್ಫೆಕ್ಟ್ ಆಗಿದೆ. ಹಾ ಅಲ್ವಾ? ನೋಡಿದೆ ಚಿರು ಅವರೇ, ಇದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳಿಲ್ವಾ? ಮೇಡಮ್ ಇದು ಪ್ಯಾಕ್ ಮಾಡಿ. ನಿಮ್ಗೆ ಓಕೆ ಅಲ್ವಾ ಚಿರು? ದೀಪ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಅಂದಮೇಲೆ ಓಕೆನಾ ಚಿಕ್ಕಪ್ಪ? ಮಾತು ಅಂದರೆ ಇದು ಅಲ್ಲ ದೀಪ, ನಿನ್ನ ಗಂಡಗೆ ಒಬ್ಬನಿಗೆ ಸೆಲೆಕ್ಟ್ ಮಾಡಿದ್ರೆ ಸಾಕಾ? ನಮಗೆಲ್ಲ ಮಾಡ್ತೀನಿ ಸರ್. ಸರಿ, ನೀನು ಮನೇಲಿರೋ ಗಂಡಸಿಗೆಲ್ಲ ಇಲ್ಲೇ ಸೆಲೆಕ್ಟ್ ಮಾಡು. ನಾನು ಕವನನ್ನು ಕರ್ಕೊಂಡು ಕೆಳಗಡೆ ಹೋಗ್ತೀನಿ. ಅವಳಿಗೆ ಇಲ್ಲಿರೋದು ಇಷ್ಟ ಆಗ್ತಿಲ್ಲ, ಕೆಳಗಡೆ ಒಳ್ಳೆ ಕಲೆಕ್ಷನ್ಸ್ ಇದೆಯಂತೆ. ಸರಿನಾ? ಆಯ್ತು ಸರ್. ಚಿಕ್ಕಪ್ಪ ಹೇಳ್ದಂಗೆ ಎಲ್ರಿಗೂ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ, ನಾನು ಬರ್ತೀನಿ.